ಹಾಯ್ ಎಲ್ಲರಿಗೂ. ಇವತ್ತು ನಾನು ಹೆಸರುಬೇಳೆ ವಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಯಾರೋ ಬಂದಿದ್ದರು ಅಂತ ಹೇಳಿಬಿಟ್ಟು ಹೆಸರುಬೇಳೆ ತುಂಬ ನೆನೆ ಹಾಕ್ಬಿಟ್ಟಿದ್ವಿ. ಸೊ ಅದಕ್ಕಾಗಿ ಮಿಕ್ಕಿರೋ ಹೆಸರುಬೇಳೆಗೆ ಯಾವ ರೀತಿ ನೀವು ವಡೆ ಮಾಡ್ಕೋಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ನೆನೆಸಿರೋ ಅಂಥ ಹೆಸರುಬೇಳೆ, ಕಟ್ ಮಾಡ್ಕೊಂಡಿರೋ ಅಂಥ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2ರಿಂದ 3 ಈರುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಣಶುಂಠಿ ಮತ್ತು ಲವಂಗ 2, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಕಡ್ಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಈಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ನೆನೆಸಿಟ್ಟಿರೋಂಥ ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಕಡ್ಡಿ, ಸ್ವಲ್ಪ ಒಣಶುಂಠಿ, 2 ಲವಂಗ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ, ನೀರು ಹಾಕಳ್ದಿರ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿಕೊಂಡು ಕನ್ಸಿಸ್ಟೆನ್ಸಿ ಮುಖಾಂತರ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾವುದೇ ರೀತಿ ಸೋಡಾ ಗಿಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಕೈಯಲ್ಲಿ. ಈ ವಡೆನ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಇವಾಗ ಕೋಸಂಬರಿ ಮಾಡಿರ್ತೀರ ಅಂದ್ಕೊಳ್ಳಿ, ಕೋಸಂಬರಿ ತುಂಬ ಮಿಕ್ಬಿಡುತ್ತೆ ಕೆಲವೊಮ್ಮೆ. ಆ ಟೈಮಲ್ಲಿ ಏನು ಮಾಡಿ, ಎಲ್ಲ ನೀಟಾಗಿ ತೊಳೆದುಬಿಟ್ಟು ಜಾಲಿಸ್ಬಿಟ್ಟು ಅದನ್ನು ಈ ಥರ ರುಬ್ಬಿ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ ಇನ್ನು, ಯಾಕಂದರೆ ಅದರ ಸೌತೆಕಾಯಿ ಎಲ್ಲ ಇರುತ್ತೆ, ಕ್ಯಾರೆಟು ಸೌತೆಕಾಯಿ ಎಲ್ಲ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಒಂಚೂರು ನೀರು ಹಾಕಲ್ದಿರ ಈ ರೀತಿ ಕಲಿಸ್ಕೋಬೇಕು. ನಿಮಗೆ ಕಾಯಿ ಬೇಕಾದರೆ ತೆಂಗಿನಕಾಯಿ ತುರಿ ಕೂಡ ನೀವು ಹಾಕ್ಕೋಬೋದು, ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ಈಗ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ. ಸಣ್ಣ ಉಂಡೆಯಾಗಿ ಮಾಡಿಕೊಂಡು ಒಂದು ಕೈಗೆ ನೀರನ್ನ ಸೋರಿಸ್ಕೊಂಡು ಈ ಥರ ತಟ್ಕೊಂಡು, ವಡೆ ಥರ ತಟ್ಕೊಂಡು, ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ, ಎಣ್ಣೆಗೆ ಬಿಟ್ಕೊಳ್ಳಿ. ಈಗ ಒಂದೊಂದೇ ಎಣ್ಣೆಗೆ ಹಾಕಿರೋ ವಡೆನ ಬಿಡಿಸ್ಕೊಳ್ಳಿ. ಸ್ನ್ಯಾಕ್ಸ್ ಟೈಮ್ಗೆ, ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗೂ ಕೂಡ ಇರುತ್ತೆ. ಮಕ್ಕಳು ಹೆಸರುಬೇಳೆ ತಿನ್ನಲ್ಲ, ಪೊಂಗಲ್ ತಿನ್ನಲ್ಲ ಅಂತ ಹೇಳ್ತಾರೆ. ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಓವರ್ ಹೀಟ್ ಆಗಿರೋರು ಕೂಡ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈರುಳ್ಳಿ ಕೂಡ ಶೀತ ಆಗಿರೋದ್ರಿಂದ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಒಳಗಡೆ ಚೆನ್ನಾಗಿ ಬೇಯಬೇಕು, ಸಣ್ಣೂರಿಲೇ ಬೇಯಿಸ್ಕೊಳ್ಳಿ ಅದನ್ನು. ಒಳ್ಳೆ ಅರೋಮ ಬರ್ತಿದೆ, ತುಂಬ ಚೆನ್ನಾಗಿ ಗಮ್ಮಂತಿದೆ. ನೋಡಿ, ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ನಿಧಾನ ಸಣ್ಣೂರಿಲೇ ತಿರುವಿ ಬೇಯಿಸ್ಕೊಳ್ಳಿ ಅದನ್ನು. ಒಳಗಡೆ ಚೆನ್ನಾಗಿ ಬೇಯಬೇಕದು, ಇಲ್ಲಾಂದರೆ ಹಸಿ ಹಂಗೆ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ, ಗೋಲ್ಡನ್ ಬ್ರೌನ್ ಆಗಿ ಎಲ್ಲ ನೀಟಾಗಿ ಬೆಂದಿದೆ. ಈಗ ಇದನ್ನು ಎತ್ತಿ ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ನೀವು ವಡೆನ ಡಬಲ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನೂ ರುಚಿ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ಅದಾದಮೇಲೆ ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ರೆಡಿ ಇದೆ ಈಗ. ನೋಡಿ, ಟೆಕ್ಸ್ಚರು ಒಳ್ಳೆ ಮದ್ದೂರು ವಡೆ ಬರಲ್ವ, ಆ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು. ಸೊ ಇದನ್ನು ಡಬಲ್ ಫ್ರೈ ಮಾಡ್ಕೊಂಡಿದ್ದೀನಿ ವಡೆನೆಲ್ಲ. ಉದ್ದಿನ ವಡೆ ಆಗಿರ್ಬೋದು, ಮದ್ದೂರು ವಡೆ ಆಗಿರ್ಬೋದು, ಯಾವುದೇ ಥರ ವಡೆ ಬೋಂಡ ಏನೇ ಮಾಡಿದ್ರೂ
ಡಬಲ್ ಫ್ರೈ ಮಾಡೋದ್ರಿಂದ ರುಚಿಯಾಗಿರುತ್ತೆ. ಆಮೇಲೆ ನೀಟಾಗಿ ಬೇಯುತ್ತೆ, ಒಂದು ಲೇಯರ್ ಬೆಂದು ಇನ್ನೊಂದು ಲೇಯರ್ ಬೇಯಲ್ಲ, ಆ ಥರ ಇರೋದಿಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಕರಿಬೇವು ಕರೆದು ಮೇಲೆ ಗಾರ್ನಿಷ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನಾನು ಗ್ಯಾಸ್ ಆಲ್ರೆಡಿ ಲೈಟ್ ಆಫ್ ಮಾಡಿದ್ದೀನಿ. ನೋಡಿ, ಬಿಸಿ ಬಿಸಿ ಹೆಸರುಬೇಳೆ ವಡೆ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಿಸಿ ಬಿಸಿ ಇದೆ ನೋಡಿ. ಒಳಗಡೆ ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಇದೆ, ಮೇಲೆ ಕ್ರಿಸ್ಪಿಯಾಗಿದೆ. ತಿಂದು ನೋಡಿ, ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.